ಇಲ್ಲಿಯ ತನಕ ಕೂಡ ಕಾರ್ಯಕರ್ತರನ್ನ ನೀವು ಅಷ್ಟು ಇಂಪಾರ್ಟೆನ್ಸ್ ಕೊಡಲಿಲ್ಲ. ನಿಗಮ ಮಂಡಳಿ ನೇಮಕ ಇರ್ಬೋದು, ಬೇರೆ ಬೇರೆ ಹುದ್ದೆಗಳಿಗೆ ಬದಲಾಯಿಸಿ ಇನ್ನೊಬ್ರಿಗೆ ಅವಕಾಶ ಕೊಡೋದಾಗಲಿ, ಇದು ಕೂಡ ಆಗ್ತಾ ಇಲ್ಲ. ನೀವು ಅಲ್ಟಿಮೇಟ್ಲಿ ಕಾರ್ಯಕರ್ತರೇ ಪಕ್ಷ ಜೀವಾಳ ಅಂತ ಪದೇ ಪದೇ ಹೇಳ್ತೀರಿ. ರಾಹುಲ್ ಗಾಂಧಿಯಿಂದ ಹಿಡಿದು ನೀವು ಕೂಡ ಇದನ್ನೇ ಹೇಳ್ತೀರಿ. ಆದರೆ ಕಾರ್ಯಕರ್ತರ ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದೀರಿ? ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪ್ರಕ್ರಿಯೆ ಅನ್ನೋದಿದೆ. ನಾವು ಕೊಟ್ಟಿರ್ತಕ್ಕಂಥ ಪಟ್ಟಿಗಳನ್ನೆಲ್ಲ AICC ಅವ್ರು ತೆಗೆದುಕೊಂಡು ನಮ್ಮಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಾಯಕರಿದ್ದಾರೆ, ಅವರಲ್ಲೂ ಸಹ ಚರ್ಚೆ ಮಾಡಿ ಅಂತಿಮವಾದ ತೀರ್ಮಾನಕ್ಕೆ ಬರ್ತಾರೆ. ಯಾಕಂದರೆ ನಾವು ಎಲ್ಲರನ್ನೂ ಸಹ ಸಮಾಧಾನ ಮಾಡಲಿಕ್ಕೆ, ಸಂತೋಷ ಪಡಿಸ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ನಿಕಟಪೂರ್ವ ಮುಖ್ಯಮಂತ್ರಿಗಳು ಮತ್ತು ನಿಕಟಪೂರ್ವ PCC ಅಧ್ಯಕ್ಷರು ಅವರೆಲ್ಲರೂ ಸಹ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೆಲವು ಪಟ್ಟಿಗಳಲ್ಲಿ ಕಾಯ್ತಾ ಇದ್ದಾರೆ. ಬಂದ ತಕ್ಷಣ ಆದಷ್ಟು ಬೇಗ ಆಗುತ್ತೆ ಅಂತ ನಾನು ಈಗಲೇ ಇದೇ ವೇದಿಕೆಯಲ್ಲಿ ನಾನು ಸುರ್ಜೇವಾಲ ಹತ್ರ ಮಾತಾಡಿದಾಗ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀರಾ. ರಾಮ ಮಂದಿರ ವಿಚಾರ ಆಗಿರ್ಬೋದು, ನೀಟ್ ವಿಚಾರ. ಹೋರಾಟದ ರೂಪುರೇಷೆ ಹೇಗಿರುತ್ತೆ ಅನ್ನುವಂತಹದ್ದು, ಬಹಿರಂಗ ಹೋರಾಟಗಳು ಹೆಂಗಿರುತ್ತೆ ಅಂತ. ಈಗ ಹೋರಾಟದ ರೂಪುರೇಷೆ, ಈಗ ನೀಟ್ ವಿಚಾರದಲ್ಲಿ ಛಾತ್ರೋ ಗುಂಜ್ ಅಂತ ಹೇಳಿ ನಮ್ಮೆಲ್ಲರ ನಾಯಕರಾದ ರಾಹುಲ್ ಗಾಂಧಿಯವರು ಕೋಟಾ, ರಾಜಸ್ಥಾನಲ್ಲಿರ್ತಕ್ಕಂಥ ಕೋಟಾ, ಅದು ಎಜುಕೇಷನ್ ಹಬ್, ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಾವು ಇಡೀ ರಾಷ್ಟ್ರದಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್ಕಾರದ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ. ಕಾಕ್ರೋಚ್ ಜನತಾ ಪಾರ್ಟಿಯವರು ಸಹ ಜನತರಲ್ಲಿ ಈಗಾಗಲೇ 15 ದಿವಸದಿಂದ ಅವರು ಧರಣಿಯನ್ನು ಮಾಡ್ತಾ ಇದ್ದಾರೆ. ನಾವು ಸಹ ಹಲವಾರು ಜಿಲ್ಲೆಗಳಲ್ಲಿ, ಶಿವಮೊಗ್ಗ ಆಯಿತು, ಬೆಂಗಳೂರಲ್ಲಿ ಮಾದೇವಪುರ ಆಯಿತು, ಹುಬ್ಬಳ್ಳಿ, ಎಲ್ಲ ಕಡೆಯೂ ಸಹ ಆ ನೀಟ್ ವಿಚಾರದಲ್ಲಿ ನಾವು ಮಾಡಿದ್ದೀವಿ. ಮತ್ತು ರಾಮ ಮಂದಿರ ವಿಚಾರದಲ್ಲಿ ರೂಪುರೇಷೆ ಏನು ಅಂದರೆ ಈಗಾಗಲೇ ಬಹಿರಂಗವಾಗಿ ಹೋಗಿದೆ. ಅದು ಕರ್ನಾಟಕ ರಾಜ್ಯದಲ್ಲೇ ಇದ್ದಂಥ ಅದು ಭಾಳ ಮುಖ್ಯವಾದ ವಿಚಾರ. ಕರ್ನಾಟಕದವರೇ ಈ ಒಂದು ರಾಮ ಮಂದಿರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ನಮ್ಗಳಿಗೂ ಸಹ ಭಾಳ ಬೇಸರದ ಸಂಗತಿ. ನಮಗೂ ಸಹ ಕರ್ನಾಟಕಕ್ಕೆ ಮಸಿ ಬರೆದಿದ್ದಾರೆ. ಅವರು ವಿಶ್ವ ಹಿಂದೂ ಪರಿಷತ್ತಿನ ಮಹಾನ್ ನಾಯಕ, ಜನರಲ್ ಸೆಕ್ರೆಟರಿ ಬೇರೆ ಇದ್ದಾರೆ, ಗೋಪಾಲ್ ನಾಗರ್ಕಟ್ಟೆ ಅಂತೇಳಿ ಅವ್ರನ್ನ 5 ದಿವಸಗಳ ಕಾಲ ಅಲ್ಲಿ ತನಿಖೆ ಅವ್ರನ್ನ ವಿಚಾರಣೆ ಮಾಡಿದ್ದಾರೆ. ಏನು ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಬೇಕು. ಇವ್ರಿಗೆ ದೇವರ ಮೇಲೆ ಭಕ್ತಿ ಏನಿಲ್ಲ. ಇವ್ರಿಗೆ ಭಕ್ತಿ ಇರೋದು ಆ ದೇವಸ್ಥಾನದಲ್ಲಿರ್ತಕ್ಕಂಥ ಹುಂಡಿ. ಆ ಹುಂಡಿ ಬಗ್ಗೆ ಇವ್ರಿಗೆ ಭಾಳ ಆಸಕ್ತಿ, ಅದರ ಮೇಲೆ ಕಣ್ಣು, ಅದರ ಮೇಲೆ ಭಕ್ತಿ, ಅದರ ಮೇಲೆ ಪ್ರೀತಿ. ಆ ಹುಂಡಿನ ಕಾಪಾಡೋಕ್ಕಾಗದೇ ಇರೋ ಈ ಚೌಕಿದಾರ ಅಂತ ಹೇಳ್ತಕ್ಕಂಥವ್ರು ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ವಿ. ನಾವೆಲ್ಲ ರಾಜ್ಯದಲ್ಲೂ ಸಹ ಕೇಳ್ತಾ ಇದ್ದಾರೆ, ನಾವು ಸಹ ಕೇಳ್ತಾ ಇದ್ವಿ. ಇನ್ಯಾರಾದರೂ? ಸರ್, ಹೇಳಿ. ಇತ್ತೀಚೆಗೆ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಅನ್ನೋದನ್ನು ಬೇರೆ ಬೇರೆ ವಿಚಾರಗಳಲ್ಲಿ ನಿರೂಪಣೆ ಮಾಡಿರುವಂಥದ್ದು. ಆದರೆ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ಬೋದು, ಜಿಲ್ಲಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ವರ್ಷಗಳಿಂದನೇ ಹಾಗೆ ಪೆಂಡಿಂಗ್ ಇರುವಂಥದ್ದು. ಯಾಕೆ ಅವ್ರನ್ನ ಬದಲಾವಣೆ ಮಾಡಿ ಸಂಘಟಕರಿಗೆ ಯಾಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ? ನೀವು ನಾನು ಭಾಷಣ ಮಾಡೋಕೆ ಇದ್ದೀರ ಒಳಗಡೆ? ಹಂಗಾರೆ ನೀವು ಎಲ್ಲೋ ಬೇರೆ ಕಡೆ ನೋಡಿದ್ದೀರ ಅಂತ ಕಾಣುತ್ತೆ. ಭಾಳ ಇಲ್ಲೇ ಇದ್ದೀರಿ ಸರ್. ಇಲ್ಲ, ನೀವು ನನ್ನ ಭಾಷಣ ಕೇಳೇ ಇಲ್ಲ. ನೀವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಲಿ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಸಂಘಟನ್ ಸರ್ಜಾನ್ ಅಭಿಯಾನ್ ಅಂಥೇಳಿ. ಅಂದರೆ ಸಂಘಟನೆಯನ್ನು ಪುನರ್ರಚನೆ ಮಾಡ್ತಕ್ಕಂಥ ಅಭಿಯಾನ ಪ್ರಾರಂಭ ಆಗಿ ಈಗಾಗಲೇ 1.5 ವರ್ಷ ಆಗಿದೆ. ಎಲ್ಲ ರಾಜ್ಯದಲ್ಲೂ ಸಹ ಬೇರೆ ಬೇರೆ ರಾಜ್ಯದಿಂದ ಹೋಗಿ ನಮ್ಮ ಉಸ್ತುವಾರಿಗಳು, ಅಬ್ಸರ್ವರ್ಗಳು ಹೋಗಿ ಆ ಜಿಲ್ಲೆಯಲ್ಲಿ 7 ದಿವಸ, ಕನಿಷ್ಠ 7 ದಿನ ಇದ್ದು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಕಮಿಟಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ನಾಯಕರು ಏನು ಹೇಳ್ತಾರೆ ಅದನ್ನು, ಆ ವಿಚಾರವನ್ನು ತೆಗೆದುಕೊಂಡು ಕನಿಷ್ಠ 2 ಹೆಸರಿಂದ 6 ಹೆಸರು ಕೊಡಬೇಕು. ಆ 6 ಜನರಲ್ಲಿ ನಾವು ಜಿಲ್ಲಾ ಅಧ್ಯಕ್ಷರನ್ನ ಮಾಡ್ತೀವಿ. ಆದಷ್ಟು ಬೇಗ ಆಗುತ್ತೆ. ಜಿಲ್ಲಾ ಅಧ್ಯಕ್ಷರಾಗದೆ ನಾವು ಬ್ಲಾಕ್ ಅಧ್ಯಕ್ಷರನ್ನ ಮಾಡೋಕ್ಕಾಗೋದಿಲ್ಲ. ಆದರೆ ಈಗ ಈ ಒಂದು 2 ತಿಂಗಳೊಳಗಡೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ, ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಎಲ್ಲೆಲ್ಲಿ ಪುನರ್ರಚನೆ ಆಗಬೇಕು ಎಲ್ಲ ಕಡೆ ಆಗುತ್ತೆ. ಸರ್, ಈ ಸಭೆಯಲ್ಲಿ ಕೆಲವು ಹಿರಿಯರು ಕೂಡ ಸೈದ್ಧಾಂತಿಕ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಬೇರೆ ಪಕ್ಷಗಳಿಂದ ಬರ್ತಾರೆ, ಇಲ್ಲಿ ಟಿಕೆಟ್ ಸಿಗುತ್ತೆ ಅಂತ ನಿಂತ್ಕೊಳ್ತಾರೆ, ಅವ್ರಿಗೆ ಸೈದ್ಧಾಂತಿಕ ಬದ್ಧತೆ ಇರೋದಿಲ್ಲ ಅಂತ. ತಾವು ಅಧ್ಯಕ್ಷರಾಗಿದ್ದೀರಿ, ಇದನ್ನು ಭಾಳ ಒತ್ತಿ ಹೇಳಿದರೆ. ಕಾರಣ ನಿಮ್ಮಲ್ಲಿರುವಂಥ ಲೀಡರ್ಶಿಪ್ಪು ಮತ್ತು ಸೈದ್ಧಾಂತಿಕವಾಗಿ ಗಟ್ಟಿರೋಂಥ ನಾಯಕರನ್ನು ಬೆಳೆಸಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ ಕೆಲವರು. ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಪಕ್ಷ ಬಿಟ್ಟು ಬರುವಂಥವರಿಗೆ ಮಣೆ ಹಾಕ್ತೀರಾ? ಯಾಕಂದರೆ ಈ ಹಿಂದೆ ಬಂದಿರತಕ್ಕಂಥವ್ರು ನೋಡಿದ್ರೆ RSS ಹಿನ್ನೆಲೆಯವರು ಇದ್ದಾರೆ,
BJPಯಲ್ಲಿ ದೊಡ್ಡ ಲೀಡರ್ ಆಗಿರ್ತಕ್ಕಂಥವ್ರು ಒಂದು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಇಂಥದನ್ನು ಅವಾಯ್ಡ್ ಮಾಡಲಿಕ್ಕೆ ಏನಾದರೂ ಸ್ಟ್ರಾಂಗ್ ಡಿಸಿಷನ್ ಮಾಡ್ತೀರಾ? ಅವರು ಆತ್ಮಾವಲೋಕನ ಮಾಡಿಕೊಂಡು, ಅದು RSS ಅವರು ಇರ್ಬೋದು, BJP ಅವರು ಇರ್ಬೋದು, ಆತ್ಮಾವಲೋಕನ ಮಾಡಿಕೊಂಡು ಈ ಪಾರ್ಟಿ ಭಾಳ ಕೆಟ್ಟ ಪಾರ್ಟಿ, ನಾವು ತಪ್ಪಾಗಿ ಆ ಪಾರ್ಟಿನಲ್ಲಿ ಇದ್ವಿ, ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಪಕ್ಷದ ನಾಯಕತ್ವ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅದನ್ನು ಒಪ್ಕೊಂಡ್ರೆ ನಾವೆಲ್ಲರೂ ಸಹ ಸ್ವಾಗತ ಮಾಡ್ತೀವಿ, ಇಲ್ಲ ಅಂತ ಅಲ್ಲ. ಅವರ ಶಕ್ತಿಗೆ ಅನುಸಾರವಾಗಿ ನಾವು ಅವ್ರನ್ನ ಅವಕಾಶಗಳನ್ನ ಮಾಡಿಕೊಡ್ತೀವಿ. ನಮ್ಗೆ ಯಾರೂ ಸಹ ಅನ್ಟಚಬಲ್ಸ್ ಯಾರೂ ಇಲ್ಲ. ನಮ್ಮ ಪಕ್ಷದ ಸಿದ್ಧಾಂತ ಮಹಾತ್ಮ ಗಾಂಧಿ, ಕಾಂಗ್ರೆಸ್ ಪಕ್ಷವನ್ನು ಒಪ್ಕೊಂಡ್ರೆ, ನಮ್ಮ ನಾಯಕತ್ವ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನು ಒಪ್ಕೊಂಡ್ರೆ ಎಲ್ರಿಗೂ ಸಹ ಸ್ವಾಗತ ಮಾಡ್ತೀವಿ. ಎಲ್ಲಿ ಅಧಿಕಾರ ಎಲ್ಲಿದೆ? ಈಗ 10 ವರ್ಷ ಆಯಿತು, 12 ವರ್ಷ ಆಯಿತು, ಅಧಿಕಾರ ನೀವು ಕಿತ್ಕೊಂಡ್ಬಿಟ್ಟಿದ್ದೀರಾ. ಅಲ್ಲ, ಬರುವಂಥವರೆಲ್ಲ ಬಹುತೇಕ ಅವಕಾಶ ಸಿಗುತ್ತೆ ಅಂತ ಕಾರಣಕ್ಕೋಸ್ಕರ ಬರ್ತಾರೆ ಅಂತ ಅನ್ನೋದು ನಿಮ್ಮ ಪಕ್ಷದ ಕಾರ್ಯಕರ್ತರು ತುಂಬ ಜನ ಹೇಳ್ತಾರೆ. ನಮ್ಗೆ ಅವಕಾಶ ಸಿಗೋದಿಲ್ಲ, ಟಿಕೆಟ್ ಸಿಗೋದಿಲ್ಲ, ಬೇರೆ ಪಕ್ಷದವ್ರನ್ನ ಕರ್ಕೊಂಡು ಆಪರೇಷನ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ, ಚುನಾವಣಾ ಸಂದರ್ಭದಲ್ಲಿ ಕರ್ಕೊಂಡ್ಬರ್ತಾರೆ, ತುಂಬ ಆರೋಪ ಇದೆ. ಆಸೆ ಇಟ್ಕೊಂಡು ಬಂದವ್ರಿಗೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಸೆ ಇಟ್ಕೊಂಡು ಬರಲಿ, ಅದರ ತೀರ್ಮಾನ ಕಾಂಗ್ರೆಸ್ ಪಕ್ಷ ತಗೊಳುತ್ತೆ. ಅವರು ಸಶಕ್ತರಿದ್ದಾರಾ ಅಂತೇಳಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ತಾರೆ. ಸರ್, ಈಗಾಗಲೇ ವೇದಿಕೆ ಮೇಲೆ ಮಾನೇಗೌಡ ಅವರು ನೇರವಾಗಿ ಅಂದರು ಸರ್, ಏನಂದ್ರೆ ಪಕ್ಷವನ್ನು ಬಿಟ್ಟು ಹೋಗಿದಂಥ ವ್ಯಕ್ತಿಯನ್ನ ಮತ್ತೆ ಮರಳಿ ಕರ್ಕೊಂಬಂದ್ರೆ ಅವರಿಗೆ ಅಧಿಕಾರ ಕೊಡ್ತಾರೆ, ನಮ್ಗೆ ಕೊಡಲ್ಲ, ನಿಷ್ಠಾವಂತರ ಕಡೆಗಣಿಸ್ತೀರಿ ಅನ್ನೋದು ನೇರವಾಗಿ ನೀವು ಇದೇ ವೇದಿಕೆ ಮೇಲೆ ಹೇಳಿದ್ರು. ಅದಕ್ಕೇನು ಹೇಳ್ತೀರಿ ಸರ್? ಈಗ ಬೇರೆ ಕಡೆಯಿಂದ ಬಂದಿರೋರು ಅವ್ರಿಗೆ ಅಧಿಕಾರ ಕೊಡ್ತಾರೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಏನಾದರೂ ಶಕ್ತಿ ಇಟ್ಕೊಂಡಿರ್ತಾರಲ್ಲ, ಸುಮ್ಮನೆ ಏನು ಕೊಡೋದಿಲ್ವಲ್ಲ. ಅವ್ರೀಗ ಬೇರೆ ಪಕ್ಷದವ್ರು ಬರಬೇಕಾದ್ರೆ ನಾವು ದುರ್ಬಲರಾಗಿದ್ದಾರೆ, ಬೇರೆ ಪಕ್ಷದವ್ರು ಬರ್ತಾರೆ. ಅವ್ರು ನಿಷ್ಠಾವಂತರನ್ನ ಪಕ್ಷ ಕಡೆಗಣಿಸ್ತಾ ಇದೆ ಅನ್ನೋದು ಅದು ನೇರ ಆರೋಪ ಆಗಿತ್ತು ಸರ್. ನಾನೊಬ್ಬ ಇದ್ದಾನಲ್ಲ ನಿಷ್ಠಾವಂತ ಇದ್ದೇನೆ, ನನ್ನನ್ನು ಎಲ್ಲಿ ಕಡೆಗಣೆ ಮಾಡಿದ್ದಾರೆ? ಯಾರು ನನ್ನನ್ನು ಕಡೆಗಣೆ ಮಾಡಿಲ್ಲ. ಧನ್ಯವಾದಗಳು, ನಮಸ್ಕಾರ. ಕೇಂದ್ರ SIRಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? SIR ಬಗ್ಗೆ ಅಂದರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಭಾಳ ಸಂತೋಷದ ವಿಚಾರ. ಇವತ್ತೇನಾದರೂ ದೊಡ್ಡ ಸಂತೋಷದ ಸುದ್ದಿ ಇದೆ ಅಂದರೆ ಭಾರತೀಯ ಜನತಾ ಪಾರ್ಟಿಯವರು ಅವರು ಬಾಲ ಬಿಚ್ಚಕ್ಕಾಗಿಲ್ಲ. ಕರ್ನಾಟಕದಲ್ಲಿ ಬೇರೆ ರಾಜ್ಯದಲ್ಲಿ ಹೋಗಿ ವಿರೋಧ ಪಕ್ಷದವ್ರಿಗೆಲ್ಲ ದಮನಕಾರಿ ನೀತಿಗಳು ಮಾಡಿ CRPFನೆಲ್ಲ ತೆಗೆದುಕೊಂಡು ಹೋಗಿ ಅವ್ರನ್ನ ಪಕ್ಷವನ್ನು ಹೊಡೆದಿದ್ದಾರೆ, ಕಾರ್ಯಕರ್ತರನ್ನ ಜೈಲಿಗೆ ಹಾಕಿದ್ದಾರೆ. ಅದು ಯಾವುದೇ ಕೆಲಸ ಅವ್ರ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಷಡ್ಯಂತ್ರ, ಕುತಂತ್ರ ಅದೇನೂ ನಡೆದಿಲ್ಲ. ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ಗೆ ಶರಣಗತಿ ಆಗಿದ್ದಾರೆ. ಅದು ಭಾಳ ಸಂತೋಷದ ವಿಚಾರ. ನಾವು ಗೆದ್ದಿದ್ದೀವಿ ಅಂತೇಳಿ ನನಗೆ ಅನಿಸುತ್ತೆ. हेलो सर, जैसे भाजपा ने या JDS लीडर्स का एक बहुत महत्वपूर्ण आरोप है कि इस SIR प्रोसेस के थ्रू से आप लोग बांग्ला की जो घुसपैठियां है उनको ऐड करने की कोशिश कर रहे हैं, जो डर का माहौल पैदा हुआ है और कांग्रेस की नेताओं के घर में ही SIR का प्रोसेस हो रहा है और BLO जो बूथ लेवल ऑफिसर्स है उनके ऊपर दबाव डाल रहा है कांग्रेस सरकार। इन सारे आरोपों को आपका प्रतिक्रिया कैसा है? देखिए, बांग्लादेश घुसपैठी, कर्नाटक का बॉर्डर नहीं है बांग्लादेश, इधर से 4,000 किलोमीटर है। अगर घुसपैठी आ गया, अंदर आ गया है, तो उसका कारण कौन है? देश का गृह मंत्री अमित शाह कारण है। वो तुरंत इस्तीफा देना चाहिए। अगर कोई घुसपैठी आ गया है, ये तड़ीपार अमित शाह, तो इस्तीफा देना चाहिए पहले, बाद में ये लोग बांग्लादेशियों के बारे में बात करने दीजिए। दूसरा, हम लोग कुछ कम्युनिटी हॉल में, स्कूल में, मस्जिद में, मंदिर में एनुमरेशन फॉर्म फिल करने का काम कर रहा है। तो चुनाव आयोग का जो संविधान है उसमें कहीं मना नहीं किया है जो हम लोग बाहर एनुमरेशन फॉर्म, वो खुद बाहर हेल्प डेस्क लगाया है, फैसिलिटेशन डेस्क लगाया है। हमारा फ़र्ज़ है, पॉलिटिकल पार्टी का कार्यकर्ता का फ़र्ज़ है, जो आदमी एनुमरेशन फॉर्म भर्ती नहीं कर सकता है उसको बरा के देने का काम पॉलिटिकल पार्टी भी कर सकता है, वो कर रहा है, उसमें कोई गलती नहीं है। ಸರ್, 100 ಕಾಂಗ್ರೆಸ್ ಭವನಗಳ ಕಟ್ಟೋ ಕಾರ್ಯಕ್ರಮ ಎಲ್ಲಿಗೆ ಬಂತು ಅಂತ ಸರ್? ಅದೇ ನಿಮ್ದೊಂದು ಡೊನೇಷನ್ ಕಾಯ್ತಾ ಇದ್ದೀವಿ, ಬಂದ ಮೇಲೆ ಅದು 100ನೇದು ಆಗ್ಬಿಡುತ್ತೆ. ನಾನು ಕಾರ್ಯಕರ್ತ ಅಲ್ಲ ಸರ್. ಮತ್ತೆ ನೀವು ಪಬ್ಲಿಕ್ ಕೊಡಬೇಕಾಗುತ್ತೆ ಡೊನೇಷನ್. ಥ್ಯಾಂಕ್ ಯು, ನಮಸ್ಕಾರ.